ನಾವಿವತ್ತು ಕ್ವಾರ್ಟೈಲ್ ಡಿವಿಯೇಷನ್ ಫಾರ್ ಕಂಟಿನ್ಯೂಸ್ ಸೀರೀಸ್ ಕ್ಯಾಲ್ಕುಲೇಷನ್ ಮಾಡೋದನ್ನು ಕಲಿಯೋಣ. ಸೊ ಕ್ವಾರ್ಟೈಲ್ ಡಿವಿಯೇಷನ್ ಫಾರ್ ಕಂಟಿನ್ಯೂಸ್ ಸೀರೀಸಿಗೆ ಯಾವ ರೀತಿ ಫಾರ್ಮುಲಾ ಡಿಸ್ಕ್ರೀಟ್ ಸೀರೀಸಲ್ಲಿತ್ತು ಅದೇ ಥರ ಕಂಟಿನ್ಯೂಸ್ ಸೀರೀಸ್ಗೂ ಇರುತ್ತೆ. ಕೊಯಿಫಿಷಿಯೆಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ಗೂ ಸೇಮ್ ಫಾರ್ಮುಲಾ ಇರುತ್ತೆ. ಅಂದರೆ ಕ್ವಾರ್ಟೈಲ್ ಡಿವಿಯೇಷನ್ ಅಂತ ಹೇಳಿದರೆ Q3 - Q1 ಡಿವೈಡೆಡ್ ಬೈ 2. ಕೊಯಿಫಿಷಿಯೆಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ ಅಂದರೆ Q3 - Q1 ಡಿವೈಡೆಡ್ ಬೈ Q3 + Q1 ಆಗಿರುತ್ತೆ. ಆದರೆ ಅಲ್ಲಿಗೂ ಇಲ್ಲಿಗೂ ಒಂದು ವ್ಯತ್ಯಾಸ ಏನಂದರೆ Q1 ಮತ್ತು Q3ನ ಕ್ಯಾಲ್ಕುಲೇಟ್ ಮಾಡೋದು. Q1 ಎರಡು ಫಾರ್ಮುಲಾ ಇದೆ ಇದರಲ್ಲಿ ಕಂಟಿನ್ಯೂಸ್ ಸೀರೀಸಲ್ಲಿ, Q3ನೂ ಕೂಡ ಎರಡು ಫಾರ್ಮುಲಾ ಬರುತ್ತೆ. Q1 ಅಂತ ಹೇಳಿದರೆ ಕಂಟಿನ್ಯೂಸ್ ಸೀರೀಸಲ್ಲಿ Q1 = ಸೈಜ್ ಆಫ್ n/4th ಐಟಮ್. ಮತ್ತು Q1 ಇನ್ನೊಂದು ಫಾರ್ಮುಲಾ ಇದೆ, Q1 = ಸೈಜ್ ಆಫ್ L + n/4 ಮೈನಸ್ CF ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ F ಅಂದರೆ ಫ್ರೀಕ್ವೆನ್ಸಿ ಇಂಟು C ಅಂದರೆ ಕ್ಲಾಸ್ ಇಂಟರ್ವೆಲ್ಲು. ಸೊ Q1ಗೆ ಇಲ್ಲಿ ಫಾರ್ಮುಲಾ ಏನು, ಕಂಟಿನ್ಯೂಸ್ ಸೀರೀಸಲ್ಲಿ Q1 ಫಾರ್ಮುಲಾ Q1 = ಸೈಜ್ ಆಫ್ n/4th ಐಟಮು. Q1 ಇನ್ನೊಂದು ಫಾರ್ಮುಲಾ ಏನು, Q1 = L + n/4 ಮೈನಸ್ CF ಡಿವೈಡೆಡ್ ಬೈ F ಇಂಟು C. Q3 ಕೂಡ ಎರಡು ಫಾರ್ಮುಲಾ ಬರುತ್ತೆ ಇಲ್ಲಿ. ಸೊ Q3 = ಸೈಜ್ ಆಫ್ 3 × n/4th ಐಟಮ್. ಎರಡನೇ ಫಾರ್ಮುಲಾ ಏನಂದರೆ Q3 = L + 3 × n/4 ಮೈನಸ್ CF ಡಿವೈಡೆಡ್ ಬೈ F ಇಂಟು C. ಸೊ ಇಷ್ಟು ದೊಡ್ಡ ಫಾರ್ಮುಲಾ ಇದೆ ಅಂತ ನೀವೇನು ಹೆದರ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡಿದಾಗ ಇದು ನಮಗೆ ಈಸಿ ಅನಿಸುತ್ತೆ. ಸೊ ಇದರಲ್ಲಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಮಗೆ ಇಷ್ಟು ಫಾರ್ಮುಲಾಗಳು ಬಂದರೆ, ಫಸ್ಟು ಕ್ವಾರ್ಟೈಲ್ ಡಿವಿಯೇಷನ್ ಫಾರ್ಮುಲಾ, ನೆಕ್ಸ್ಟು ಕೊಯಿಫಿಷಿಯೆಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ ಫಾರ್ಮುಲಾ, ನೆಕ್ಸ್ಟ್ Q1ನಲ್ಲಿ ಎರಡಿದೆ, Q3ನಲ್ಲಿ ಎರಡಿದೆ ಅಂತ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಇದರಲ್ಲಿ ಬರೋದು ಮೂರೇ ಕಾಲಮು. ಒಂದು ಎಕ್ಸು ಕಾಲಮು ಅವರೇ ಕೊಟ್ಟಿರ್ತಾರೆ, ಅಂದರೆ ಕಂಟಿನ್ಯೂಸ್ ಸೀರೀಸ್ ಕಾಲಮು, ಕ್ಲಾಸ್ ಇಂಟರ್ವೆಲು, ಫ್ರೀಕ್ವೆನ್ಸಿ ಅವರೇ ಕೊಟ್ಟಿರ್ತಾರೆ. ನಾವು ಒಂದು ಆ್ಯಡ್ ಮಾಡ್ಕೋಬೇಕು. ಅದೇನಪ್ಪ ಅಂತ ಹೇಳಿದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾವು ಇದರಲ್ಲಿ ಬರೋದು ಮೂರೇ ಕಾಲಮ್ಮು. ಒಂದು ಕ್ಲಾಸ್ ಇಂಟರ್ವೆಲ್, ಎರಡನೇದು ಫ್ರೀಕ್ವೆನ್ಸಿ, ಮೂರನೇದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸೊ ಹಾಗಾಗಿ ನಾನು ಸ್ವಲ್ಪ ಈಸಿ ಆಗಲಿ ಅಂತ ಹೇಳಿ ನಾನು ಇನ್ನೂ ಒಂದು ಪ್ರಾಬ್ಲಮ್ ಬರೆದ್ಬಿಟ್ಟು ಆಮೇಲೆ ಫಾರ್ಮುಲಾನು ಕೂಡ ಬರೆದಿದ್ದೀನಿ. ನೀವಿಲ್ಲಿ ನೋಡ್ಕೋಬೋದು. ಇಲ್ಲಿ ಫಾರ್ಮುಲಾಸ್ ಇಲ್ಲಿ ಆಲ್ರೆಡಿ ನಾನು ಇದರಲ್ಲಿ ಬರೆದಿದ್ದೀನಿ. ಕ್ವಾರ್ಟೈಲ್ ಡಿವಿಯೇಷನ್ ಆಫ್ ಕಂಟಿನ್ಯೂಸ್ ಸೀರೀಸ್ ಫಾರ್ಮುಲಾಸ್: ಕ್ವಾರ್ಟೈಲ್ ಡಿವಿಯೇಷನ್ Q3 - Q1/2, ಕೊಯಿಫಿಷಿಯೆಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ Q3 - Q1/Q3 + Q1, ವೇರ್ Q1 ಎರಡು ಫಾರ್ಮುಲಾ ಬರುತ್ತೆ ಅಂತ ಹೇಳಿದೆ ನಾನು. Q1 ಫಸ್ಟ್ ನಾವೇನನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಸೈಜ್ ಆಫ್ n/4th ಐಟಮ್ ಮಾಡ್ಕೋಬೇಕು. ಎರಡನೇದು ಅದರ ಆಧಾರದ ಮೇಲೆ Q1 = L + n/4 ಮೈನಸ್ CF ಡಿವೈಡೆಡ್ ಬೈ F ಇಂಟು C ಮಾಡ್ಕೋಬೇಕು. Q3ನಲ್ಲೂ ಎರಡು ಫಾರ್ಮುಲಾ ಇದೆ. Q3 = ಸೈಜ್ ಆಫ್ 3 × n/4th ಐಟಮ್. ಮತ್ತು ಎರಡನೇದು ಇದರ ಆಧಾರದ ಮೇಲೆ Q3 = L + 3 × n/4 ಮೈನಸ್ CF ಡಿವೈಡೆಡ್ ಬೈ F ಇಂಟು C. ಸೊ ಇದೇನೇನು ಬರ್ತವೆ ಇದರಲ್ಲಿ ಅಂತ ಹೇಳಿ ನಾವು ಇಲ್ಲಿ ಬರೆದಿದ್ದೀನಿ. ಎಲ್ ಅಂತ ಹೇಳಿದ್ರೆ ಇಲ್ಲಿ ಇದರಲ್ಲೂ ಎಲ್ಲಿದೆ, ಇದರಲ್ಲೂ ಎಲ್ಲಿದೆ. ಎರಡನೇ ಫಾರ್ಮುಲಾ Q1 ಎರಡನೇ ಫಾರ್ಮುಲಾ, Q3 ಎರಡನೇ ಫಾರ್ಮುಲಾದಲ್ಲಿ ಎಲ್ ಅಂತ ಇದೆ. ಅಂದರೆ ಲೋಯರ್ ಲಿಮಿಟ್ ಆಫ್ Q1 ಆ್ಯಂಡ್ Q3 ಕ್ಲಾಸ್. ನಾವು Q1 ಮತ್ತು Q3 ಕ್ಲಾಸ್ ಏನು ಐಡೆಂಟಿಫೈ ಮಾಡ್ತೀವಿ, ಅದು 10 to 20 ಏನಾದರೂ ಇದ್ದರೆ 10 to 20 ಲೋವರ್ ಲಿಮಿಟ್ ಯಾವುದಾದ್ರೆ 10 ಆಗುತ್ತೆ. ಆ ಥರ ಯಾವ ಕ್ಲಾಸಲ್ಲಿ ಅದು ಬರುತ್ತೋ ಆ ಕ್ಲಾಸ್ನ ಲೋಯರ್ ಲಿಮಿಟು. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಇಲ್ಲಿ CF ಅಂತ ಏನಿದೆ, ಎರಡು ಕಡೆಯೂ ಇದೆ, Q1ನಲ್ಲೂ ಇದೆ ಮತ್ತು Q3ನಲ್ಲೂ ಇದೆ. CF ಅಂತ ಹೇಳಿದ್ರೆ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಐಡೆಂಟಿಫೈ ಮಾಡಿರ್ತೀವಿ Q1ಗೆ ಮತ್ತು Q3ಗೆ. ಅದೇ ಆ್ಯಕ್ಚುಲಿ ತೊಗೋಬಾರ್ದು. ಐಡೆಂಟಿಫೈ ಮಾಡಿರ್ತೀವಲ್ಲ ಅದರ ಹಿಂದಿನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ತಗೋಬೇಕು ನಾವು. ನಾವೇನು ಐಡೆಂಟಿಫೈ ಮಾಡಿರ್ತೀವಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ Q1 ಮತ್ತು Q3ಗೆ, ಅದು ತಗೊಳ್ಳದೆ ಅದರ ಹಿಂದಿನ ತಗೋಬೇಕು. ಹಾಗಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಫ್ ಪ್ರಿಸೀಡಿಂಗ್ ಅಂದರೆ ಹಿಂದಿನ, ಬಿಫೋರ್ ಕ್ಲಾಸ್. ಸೊ ಅದಾದಮೇಲೆ C ಅಂದರೆ ಈ ಕ್ಲಾಸ್ ಇಂಟರ್ವೆಲ್ ಕೊಟ್ಟಿರ್ತಾರಲ್ಲ ಅದರ ಡಿಫ್ರೆನ್ಸು. 10 to 20 ಕೊಟ್ಟರೆ ಅದರ ಡಿಫ್ರೆನ್ಸು 10 ಇರುತ್ತೆ.
ಅಥವಾ 5 to 10 ಕೊಟ್ಟರೆ ಅದರ ಡಿಫ್ರೆನ್ಸ್ 5 ಇರುತ್ತೆ, 4 to 8 ಕೊಟ್ಟರೆ ಅದರ ಡಿಫ್ರೆನ್ಸು 4 ಇರುತ್ತೆ. ಸೊ ಅದು ಏನು ಡಿಫ್ರೆನ್ಸ್ ಇರುತ್ತೋ ಅದು ಇಲ್ಲಿ ಸಿ ಇಲ್ಲಿ ಹಾಕ್ಕೋಬೇಕು ಎರಡು ಕಡೆನೂ. ನೆಕ್ಸ್ಟು ಎನ್ ಅಂದರೆ ಟೋಟಲ್ ಆಫ್ ಫ್ರೀಕ್ವೆನ್ಸಿ. ಸೊ ಹಾಗಾದರೆ ಈ ಒಂದು ಇದರಲ್ಲಿ ಕಂಟಿನ್ಯೂಸ್ ಸೀರೀಸಲ್ಲಿ ಕ್ವಾರ್ಟೈಲ್ ಡಿವಿಷನಲ್ಲಿ 3 ಕಾಲಮ್ಸ್ ಬರೋದು. ಇಲ್ಲಿ ಬರೆದಿದ್ದೀನಿ ನೋಡಿ. ಎಕ್ಸ್ ಕಾಲಮ್ ಒಂದು ಕ್ಲಾಸ್ ಇಂಟರ್ವ್ಯೂಲು, ಫ್ರೀಕ್ವೆನ್ಸಿ, ಆಮೇಲೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿನ ನಾವು ಆ್ಯಡ್ ಮಾಡಿಕೊಂಡ್ರೆ ಎನ್ ಸಿಗುತ್ತೆ ನಮಗೆ. ಎನ್ ಅಂದರೆ ಟೋಟಲ್ ಆಫ್ ಫ್ರೀಕ್ವೆನ್ಸಿ ಅಂತ ಇಲ್ಲಿ ಬರೆದಿದ್ದೀನಿ ನಾನು. ಇದಕ್ಕೆ ಕೆಲವರು ಸಿಗ್ಮಾ ಎಫ್ ಅಂತಲೂ ಕರೀತಾರೆ, ಎನ್ನಿಗೆ ಸಿಗ್ಮಾ ಎಫ್ ಅಂತಲೂ ಕರೀತಾರೆ. ಸಿಗ್ಮಾ ಅಂದರೆ ಸಮೇಷನು ಆಫ್ ಎಫ್ ಅಂತ ಕರೀತಾರೆ. ನಮಗೆ ಈಸಿ ಆಗಲಿ ಅಂತ ಹೇಳಿ ನಾನು ಒಂದು ಪ್ರಾಬ್ಲಮ್ ಇಲ್ಲಿ ಬರ್ಕೊಂಡಿದ್ದೀನಿ. ಈ ಪ್ರಾಬ್ಲಮ್ನ ನೋಡ್ತಾ ನಾವೇನು ಮಾಡಬೇಕು ಅಂದರೆ ಕಲ್ತ್ಕೊಂಡು ಫಾರ್ಮುಲಾನ ಅಪ್ಲೈ ಮಾಡ್ತಾ ಹೋಗಬೇಕು. ನೋಡಿ ಇಲ್ಲಿ ಹೇಳುತ್ತೆ ಕ್ಯಾಲ್ಕುಲೇಟ್ ಕ್ವಾರ್ಟೈಲ್ ಡಿವಿಯೇಷನ್ ಆ್ಯಂಡ್ ಇಟ್ಸ್ ಕೊಯಿಫಿಷಿಯಂಟ್. ಮಾರ್ಕ್ಸ್ ಕೊಟ್ಟವ್ರೆ ಅಂದರೆ ಇದನ್ನು ಎಕ್ಸ್ ಅಂತ ನಾವು ತಗೋಬೋದು. ಎರಡನೇದು ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಕೊಟ್ಟವ್ರೆ, ಇದನ್ನು ಫ್ರೀಕ್ವೆನ್ಸಿ ಅಂತ ನಾವು ತಗೋಬೋದು. ಮಾರ್ಕ್ಸ್ 10 to 20, 20 to 30, 30 to 40, 40 to 50, 50 to 60, 60 to 70, 70 to 80. ನಂಬರ್ ಆಫ್ ಸ್ಟೂಡೆಂಟ್ಸು 12, 19, 15, 10, 9, 6, 6. ಸೊ ಎನ್ನನ್ನು ನಾನು ಇದು ಎಫ್ನ ನಾನು ಟೋಟಲ್ ಮಾಡಿಬಿಟ್ಟಿದ್ದೀನಿ ಟೈಮ್ ಸೇವ್ ಮಾಡೋದಕ್ಕೆ. ಸೊ ಇಟ್ ಈಸ್ 77. ಇದರ ಪ್ರಕಾರ ನಾವು ಒಂದು ಕಾಲಮ್ ಆ್ಯಡ್ ಮಾಡ್ಕೋಬೇಕಿಲ್ಲಿ. ಯಾವುದು ಒಂದು ಕಾಲಮ್ ಅಂತ ಹೇಳಿದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿನ ಫಸ್ಟ್ ಏನಿದೆ ವ್ಯಾಲ್ಯೂ ಅದು ಹಾಗೇ ಇರುತ್ತೆ. ನೆಕ್ಸ್ಟು ಫಸ್ಟ್ ವ್ಯಾಲ್ಯೂಯಿಂದ ಸೆಕೆಂಡ್ ವ್ಯಾಲ್ಯೂ, ಅದರ ಟೋಟಲ್ ಏನು ಬರುತ್ತೆ ಅದರಿಂದ ಥರ್ಡ್ ವ್ಯಾಲ್ಯೂ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಲೆಟ್ ಅಸ್ ಡೂ ದಿಸ್ ಒನ್ ಬೈ ಒನ್. ಸೊ ಫಸ್ಟು 12 ಆಸ್ ಇಟ್ ಈಸ್ ಇರುತ್ತೆ. ಸೆಕೆಂಡ್ ಒನ್ 31 ಆಗುತ್ತೆ. 31 + 15 46 ಆಗುತ್ತೆ. 46 + 10 56 ಆಗುತ್ತೆ. 56 + 9 65 ಆಗುತ್ತೆ. 65 + 6 71 ಆಗುತ್ತೆ. 71 + 6 77 ಆಗುತ್ತೆ. ಸೊ ಇಲ್ಲಿ 77 ಮ್ಯಾಚ್ ಆಗುತ್ತೆ ಇಲ್ಲಿ. ಇದಾದ ಮೇಲೆ ನಾವೇನು ಮಾಡಬೇಕು ಅಂದರೆ Q1 ಮತ್ತು Q3 ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ. ಸೊ Q1 ನಮ್ಗೆ ಎಷ್ಟು ಬರುತ್ತೆ ಮತ್ತು Q3 ಎಷ್ಟು ಬರುತ್ತೆ ಅನ್ನೋದು ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ. ಸೊ ಲೆಟ್ ಅಸ್ ಐಡೆಂಟಿಫೈ Q1. ಸೊ Q1 is equal to size of n by 4th item. Size of n by 4th item. So Q1 is equal to n ಅಂದರೆ n ಎಷ್ಟಿರೋದಿಲ್ಲಿ 77 by 4. Let us calculate. 77 by 4 ಅಂದರೆ ಎಷ್ಟಾಗುತ್ತೆ 19. Q1 is equal to 19.25. 25th item. 19.25th item. ಸೊ 19.25th ಐಟಮು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಲಿ ಎಲ್ಲಿದೆ ಅಂತ ನೋಡ್ಬೇಕು ನಾವು. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಫಸ್ಟ್ ಐಟಮು 12 ಇದೆ, ಎರಡನೇ ಐಟಮು 31 ಇದೆ. ಸೊ 31ನಲ್ಲೇ ಈ 19th ಐಟಮ್ ಇರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಬರ್ಕೋತಾ ಹೋಗಬೇಕು. ಏನಂದರೆ 19.25th ಐಟಮ್ ಈಸ್ ಯಾವ್ದಾವ್ದು ಬರುತ್ತೆ ಅಂತ ನೋಡ್ತಾ ಹೋಗಬೇಕು. ಕ್ಲಾಸ್ ಇಂಟರ್ವೆಲ್ಲು 20 to 13 ಬರುತ್ತಿದ್ದು, ಕಾಮ ಫ್ರೀಕ್ವೆನ್ಸಿ 19 ಬರುತ್ತೆ, ಕಾಮ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ತಗೋಬೇಕಂದ್ರೆ ನಾನು ನಿಮಗೆ ಅಲ್ಲಿ ಆಲ್ರೆಡಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ನಾವಿಲ್ಲಿ ಏನು ಐಡೆಂಟಿಫೈ ಮಾಡಿದ್ದೀವಿ Q1 ಅಂತ, ಇದರ ಹಿಂದಿನ ತಗೋಬೇಕು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಇದರ ಹಿಂದಿನ ಫ್ರೀಕ್ವೆನ್ಸಿ ಎಷ್ಟು 12 ಹಾಕ್ಕೋಬೇಕು. 31 ಹಾಕ್ಕೊಂಡ್ರೆ ತಪ್ಪಾಗುತ್ತೆ. ನಾವು ಐಡೆಂಟಿಫೈ ಮಾಡೋಕ್ಕೆ ಮಾತ್ರ ಇದು ಹಾಕ್ಕೋಬೇಕು. ಸೊ ಇಷ್ಟನ್ನ ನಾವು ಮಾಡಾದ್ಮೇಲೆ Q1ನ ಎರಡನೇ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಇದು Q1ನ ಫಸ್ಟ್ ಫಾರ್ಮುಲಾ. ಎರಡನೇ ಫಾರ್ಮುಲಾಗೆ ಬರೋಣ. Q1 is equal to L plus n by 4 minus CF divided by F into C. So Q1 is equal to L ಅಂದರೆ ನಾವೇನು Q1 ಐಡೆಂಟಿಫೈ ಮಾಡಿದ್ದೀವಿ ಅದರ ಕ್ಲಾಸ್ ಇಂಟರ್ವೆಲ್ಲು. ಆ ಕ್ಲಾಸ್ ಇಂಟರ್ವೆಲ್ನ ಲೋವರ್ ಲಿಮಿಟು 20 to 30 ಇದೆ. ಇದರ ಲೋವರ್ ಲಿಮಿಟ್ ಎಷ್ಟು 20. ಸೊ ಹಾಗಾಗಿ ನಾವು ಅದರ ಲೋವರ್ ಲಿಮಿಟು 20 ಹಾಕೋತೀವಿ. ಪ್ಲಸ್ n/4 ನಮಗೆ ಎಷ್ಟು ಐಟಮ್ ಸಿಕ್ಕಿರೋದಿಲ್ಲಿ 19.25th ಐಟಮ್ ಸಿಕ್ಕಿದೆ. ಸೊ 19.25 ಅಂತ ಇದನ್ನು ಹಾಕೋಬೇಕಾಗುತ್ತೆ. ಮೈನಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ನಾವು ಯಾವುದಂತ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ದು ನಾನು
ಯಾವುದು ನಮಗೆ ಇಲ್ಲಿ ಐಡೆಂಟಿಫೈ ಮಾಡಿದ್ದೀವೋ Q1 ಅಂತ ಅದರ ಹಿಂದಿನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸೊ ದಿಸ್ ಈಸ್ ದಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸೊ 12 ಈಸ್ ದಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಎಫ್ ಅಂದರೆ ಫ್ರೀಕ್ವೆನ್ಸಿ. Q1 ಅಲ್ಲಿ ನಾವು ಯಾವ ಫ್ರೀಕ್ವೆನ್ಸಿ ಇದೆ ನೋಡ್ಕೋಬೇಕು. Q1 ಅಲ್ಲಿ ಫ್ರೀಕ್ವೆನ್ಸಿ ಇರೋದು ಎಷ್ಟು? 19 ಇಂಟು ಕ್ಲಾಸ್ ಇಂಟರ್ವಲಲ್ಲಿ ಡಿಫರೆನ್ಸ್ ಇರೋದು ವ್ಯಾಲ್ಯೂ ಎಷ್ಟು? 20 to 30 ಅಂದರೆ ಡಿಫರೆನ್ಸು 10 ಆಗುತ್ತೆ. ಈ 10ನ್ನ ನಾವು ಹಾಕ್ಕೋಬೇಕಾಗುತ್ತೆ. ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡ್ಕೋಬೇಕು. Q1 ಈಸ್ ಈಕ್ವಲ್ ಟು 20 ಪ್ಲಸ್ ಹಾಗೆ ಅದು ಮೈನಸ್ ಮಾಡ್ತಾ ಹೋಗ್ರಿ. ಎಲ್ಲ ನಾವು ಸಿಂಪ್ಲಿಫೈ ಮಾಡಿದ್ರೆ 3.8157 ಬರುತ್ತೆ. 8157 ಬಂದಾಗ Q1 ಈಸ್ ಈಕ್ವಲ್ ಟು 23.8157 ಬರುತ್ತೆ. ಸೊ ಹಾಗಾದರೆ ನಾವು Q1 ನಮಗೆ ಸಿಕ್ಕಿದೆ. ಸೊ Q1 ಸಿಕ್ಕಾದ ಮೇಲೆ ನಾವು Q3 ಕಡೆಗೆ ಹೋಗಬೇಕೀಗ. Q3 ಐಡೆಂಟಿಫೈ ಮಾಡಬೇಕು. Q3ಗೂ ಕೂಡ ಫಾರ್ಮುಲಾಗಳು ಹಾಕ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಫಸ್ಟು Q3ಯ ಫಸ್ಟ್ ಫಾರ್ಮುಲಾ, ಆಮೇಲೆ ಸೆಕೆಂಡ್ ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕು. ಸೊ Q3 ಈಸ್ ಈಕ್ವಲ್ ಟು ಸೈಜ್ ಆಫ್ 3 ಇಂಟು n/4th ಐಟಮ್ ಹಾಕೊಳ್ಳಿ. ಸೊ Q3 ಈಸ್ ಈಕ್ವಲ್ ಟು 3 ಇಂಟು ಸೈಜ್ ಆಫ್ 3 ಇಂಟು n/4 ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನೀವು ಅದನ್ನೇ ಹಾಕ್ಕೋಬೋದು. ಎಷ್ಟು ಬಂದಿದೆ ನಮಗೆ? 19.25 ಬಂದಿದೆ. ಅದೇ ನಾವು ಹಾಕ್ಕೋಬೋದು. n/4th ಐಟಮ್ ಇಲ್ಲಿ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ Q1ಗೆ, ಅದೇ ನೀವು ಹಾಕ್ಕೋಬೋದು. ಇನ್ನೊಂದು ಸತಿ ಕ್ಯಾಲ್ಕುಲೇಟ್ ಮಾಡೋ ಬದಲು ಬೇಕಾದರೆ ನೀವು ಸಪ್ರೇಟಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವಿ ಅಂದ್ರೂ ಮಾಡ್ಕೋಬೋದು. ಹಾಗಾದರೆ ಇದು ಎಷ್ಟಾಗುತ್ತೆ ಅಂದರೆ ಸೈಜ್ ಆಫ್ 3 ಇಂಟು 19.25 ಎಷ್ಟಾಗುತ್ತೆ? 57.75 57.75th ಐಟಮ್ ಆಗುತ್ತೆ. ಸೊ ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನಲ್ಲಿ 57.75 ಎಲ್ಲಿ ಬರುತ್ತೆ ಅಂತ ನೋಡಬೇಕು. ಇಲ್ಲಿ 56 ಇದೆ, ಇಲ್ಲಿ 65 ಇದೆ ಅಲ್ವಾ? ಸೊ ಇದು ಇಲ್ಲಿ ಬರುತ್ತೆ. ಆ್ಯಕ್ಚುಲಿ Q3 ಇಲ್ಲಿ ಬರುತ್ತೆ. Q3 ಇಲ್ಲಿ ಬಂದರೆ ಅದರ ಫ್ರೀಕ್ವೆನ್ಸಿ ಇದಾಗುತ್ತೆ, ಮತ್ತು ಅದರ ಕ್ಲಾಸ್ ಇಂಟರ್ವಲ್ ಇದಾಗುತ್ತೆ, ಅದರ CF ಇಲ್ಲಾಗುತ್ತೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅದರ ಹಿಂದಿಂದು ಬರುತ್ತೆ. ಸೊ ಹಾಗಾದರೆ 56 ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, 9 ಬಂದು ಇದು ಫ್ರೀಕ್ವೆನ್ಸಿ ಎಷ್ಟಾಗುತ್ತೆ? 9 ಅಲ್ವಾ? ಕರೆಕ್ಟೇ ಅಲ್ವಾ? ಸೊ 9, ಆಮೇಲೆ ಕ್ಲಾಸ್ ಇಂಟರ್ವೆಲ್ ಇಷ್ಟಾಗುತ್ತೆ, ಇಲ್ಲಿ ಬರ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಾಸ್ ಇಂಟರ್ವೆಲ್ ಈಸ್ ಈಕ್ವಲ್ ಟು 50 to 60, ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು 9. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅದು ಭಾಳ ಹುಷಾರಾಗಿ ಹಾಕ್ಕೋಬೇಕಾಗುತ್ತೆ. 56 ಅದರ ಹಿಂದಿನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹಾಕ್ಕೋಬೇಕಾಗುತ್ತೆ. ಸೊ ಇದು ಹಾಕ್ಕೊಂಡಾದ್ಮೇಲೆ ನಾವು Q3 ಫಾರ್ಮುಲಾ, ಎರಡನೇ ಫಾರ್ಮುಲಾ ಅಪ್ಲೈ ಮಾಡಬೇಕು. Q3ನ ಎರಡನೇ ಫಾರ್ಮುಲಾ ಏನು ಹೇಳುತ್ತೆ? Q3 ಈಸ್ ಈಕ್ವಲ್ ಟು L ಪ್ಲಸ್ 3 ಇಂಟು n/4 ಮೈನಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬೈ ಫ್ರೀಕ್ವೆನ್ಸಿ ಇಂಟು C. Q3 ಈಸ್ ಈಕ್ವಲ್ ಟು L ಅಂದರೆ ಇದರ ಕ್ಲಾಸ್ ಇಂಟರ್ವೆಲ್ನ ಲೋಯರ್ ಲಿಮಿಟ್ ಎಷ್ಟಿದೆ ನಾವು ನೋಡಿದಿಲ್ಲಿ? 50 ಇದೆ. 50 to 60ನಲ್ಲಿ 50 ಇದೆ, ಪ್ಲಸ್ 3 ಇಂಟು n/4 ನಾವು n/4 ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿ ನಮಗೆ ಎಷ್ಟು ಬಂದಿದೆ ಅಲ್ಲಿ? 50 ಪ್ಲಸ್ 3 ಇಂಟು n/4 ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ವಾ? 3 ಇಂಟು n/4 57.75 ಬರುತ್ತೆ. ಸೊ 57 ನೀವು ಹಿಂಗೂ ಮಾಡ್ಬೋದು. 50 ಪ್ಲಸ್ ಹಿಂಗೆ ಡೈರೆಕ್ಟ್ಲಿ ಹಾಕೋಬೋದು. 50 ಪ್ಲಸ್ ಆಲ್ರೆಡಿ ನಾವು ಇದು ಮೇಲ್ಗಡೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಅದೇ ಹಾಕೋಬೋದು. 57.75 ಮೈನಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನಾವು ಫೈಂಡ್ ಔಟ್ ಮಾಡಿರೋದು ಎಷ್ಟು? 56 ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ಎಷ್ಟಾದ್ರದ್ದು? 9. ಡಿಫರೆನ್ಸ್ ಆಫ್ ಕ್ಲಾಸ್ ಇಂಟರ್ವಲ್ ಎಷ್ಟು? 10 ಆಗಿದೆ. ಸೊ Q3 ಈಸ್ ಈಕ್ವಲ್ ಟು ನಾವು ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ 50 ಪ್ಲಸ್ 1.9344 ಬರುತ್ತೆ. ನೀವು ಕೂಡ ಕ್ಯಾಲ್ಕುಲೇಟ್ ಮಾಡಿ, ಬರುತ್ತೆ. ಸೊ ಹಾಗಾದರೆ Q3 ಎಷ್ಟಾಗುತ್ತೆ ಅಂದರೆ 51.9344 ಬರುತ್ತೆ.
ಸೊ ನಮಗೆ Q3 ಇವಾಗ ಸಿಕ್ಕಿದೆ. Q3 ಸಿಕ್ಕಾದ್ಮೇಲೆ ನಾವು ಕ್ವಾರ್ಟೈಲ್ ಡಿವಿಯೇಷನ್ ಫಾರ್ಮುಲಾನ ಅಪ್ಲೈ ಮಾಡಬೇಕಾಗತ್ತೆ. ಸೊ ಲೆಟ್ ಅಸ್ ಡೂ ದಟ್. ಫಸ್ಟ್ ಫಾರ್ಮುಲಾ ಕ್ವಾರ್ಟೈಲ್ ಡಿವಿಯೇಷನ್. ಕ್ವಾರ್ಟೈಲ್ ಡಿವಿಯೇಷನ್ ಫಾರ್ಮುಲಾ ನಂಬರ್ 1, ಕ್ವಾರ್ಟೈಲ್ ಡಿವಿಯೇಷನ್ ಇಸ್ ಈಕ್ವಲ್ ಟು Q3 minus Q1 divided by 2. ಸೊ ಕ್ವಾರ್ಟೈಲ್ ಡಿವಿಯೇಷನ್ ಎಷ್ಟು ನಮಗೆ? Q3 ಎಷ್ಟು ಬಂದಿದೆ ನಮಗೆ? ಸೊ ವಿ ಹ್ಯಾವ್ ಗಾಟ್ Q3 is 51.94. Q3 is 51.94. Is it correct? Yes. Minus Q1 is how much? Q1 is 23.81 divided by 2. So quartile deviation is equal to 14.065. 14.065. Let us move on to the second one. Coefficient of quartile deviation. Coefficient of quartile deviation is equal to Q3 minus Q1 divided by Q3 plus Q1. So already Q3 ನಮಗೆ ಎಷ್ಟು ಬಂದಿರೋದು? 51.94 minus 23.81 divided by 51.94 plus 23.81 ಮಾಡಿದ್ರೆ ನಮಗೆ ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ ಎಷ್ಟು ಬರ್ತದೆ ಅಂತ ಹೇಳಿದ್ರೆ ಟೋಟಲಿ ನೀವು ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ 0.3713 ಬರುತ್ತೆ. ಸೊ ಇದು ಕ್ವಾರ್ಟೈಲ್ ಡಿವಿಯೇಷನ್ ಫಾರ್ ಕಂಟಿನ್ಯೂಸ್ ಸೀರೀಸ್. ಸೊ ಕ್ವಾರ್ಟೈಲ್ ಡಿವಿಯೇಷನ್ ಫಾರ್ ಕಂಟಿನ್ಯೂಸ್ ಸೀರೀಸ್ ನಾವು ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಅವರು ಒಂದು ಕ್ಲಾಸ್ ಇಂಟರ್ವೆಲ್ ಕೊಟ್ಟಿರ್ತಾರೆ, ಒಂದು ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ, ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡ್ಕೋಬೇಕು. ಎರಡನೇದು ಇದರಲ್ಲಿ ಒಂದು ಸ್ವಲ್ಪ ಫಾರ್ಮುಲಾಗಳು ಜಾಸ್ತಿ ಬರ್ತವೆ, ಆದರೂ ಕೂಡ ನೀವು ರಿಮೆಂಬರ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ, ಏನಷ್ಟು ಡಿಫಿಕಲ್ಟ್ ಏನು ಅನಿಸಲ್ಲ. ಸೊ ಇದರಲ್ಲಿ ಕ್ವಾರ್ಟೈಲ್ ಡಿವಿಯೇಷನ್ ಫಾರ್ಮುಲಾ, ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ ಫಾರ್ಮುಲಾ ಸಿಮಿಲರ್ ಟು ಡಿಸ್ಕ್ರೀಟ್ ಸೀರೀಸೇ ಇರುತ್ತೆ. ಆದರೆ Q1 ಮತ್ತು Q3 ಕ್ಯಾಲ್ಕುಲೇಟ್ ಮಾಡೋದು ಒಂದು ಸ್ವಲ್ಪ ಇಲ್ಲಿ ಚೇಂಜ್ ಆಗುತ್ತೆ. ಅದ್ರ ಪ್ರಕಾರ ನಾವು ಮಾಡ್ಕೊಳ್ತಾ ಹೋದರೆ ಇದು ನಿಮಗೆ ಈಸಿ ಅನಿಸುತ್ತೆ. ಸೊ ನಾನು ನಿಮಗೆ ಈ ಪ್ರಾಬ್ಲಮ್ ನಿಮಗೆ ಏನಾದರೂ ಡೌಟ್ ಇದ್ದರೆ ಹಂಗೆ ವಿಡಿಯೋಸ್ನ ನೋಡ್ತಾ ಹೋಗಿ. ಇದು ಈಗ ನಿಮಗೆ ನೆಕ್ಸ್ಟು ಕ್ವಾರ್ಟೈಲ್ ಡಿವಿಯೇಷನ್ ಫಾರ್ ಕಂಟಿನ್ಯೂಸ್ ಸೀರೀಸು ಹೋಮ್ವರ್ಕು ಅಸೈನ್ಮೆಂಟ್ ನಾನು ನಿಮಗೆ ಕಳಿಸ್ಕೊಡ್ತೀನಿ. ನೋಟ್ಬುಕ್ಕಲ್ಲಿ ಈ ಪ್ರಾಬ್ಲಮ್ಮು ಬರ್ಕೊಳ್ಳಿ, ನನಗೆ ಕಳಿಸೋದು ಕೂಡ ನೀವು ಅದರಲ್ಲಿ ಬರ್ಕೋಬೇಕು. ನೀವೇ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಕ್ಲಾಸಲ್ಲೇ ನೀವೇ ಮಾತಾಡಿಕೊಂಡು ಕ್ರಾಸ್ ಚೆಕ್ ಮಾಡಿಕೊಂಡು ಆನ್ಸರ್ಸ್ನ ವೆರಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ಟೇ ಹೋಮ್, ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.